ಬೇರೆ ಏನಿದೆಯಾ? ಗ್ಯಾಸ್ ದರ ಹೆಚ್ಚಳ ಆಗಿದೆ, ಈಗ ಸಾಕಷ್ಟು ವಿರೋಧ ಆಗ್ತಿರೋದು ಅಂದ್ರೆ ಹೌದ್ರಿ. ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ ಬಿಜೆಪಿ ಅವ್ರು ಕಾಯ್ತಾ ಇದ್ರು. ಚುನಾವಣೆ ಮೊನ್ನೆ ಆಗಿರ್ಬೇಕೇನೋ, ಮೊನ್ನೆನೋ ನಿನ್ನೆನೋ, ಯಾವತ್ತ ಮೊನ್ನೆ ಒಂದೇ ದಿವಸಕ್ಕೆ ಹತ್ಸಿ ಕೂತಿದ್ದಾರೆ. ಅದು ಯಾರು ಕೇಳೋರಿಲ್ಲ. ಈಗೆಲ್ಲ ಹೇಳ್ಕೊಂಡು ಜಾತಿ ಜನಾಂಗಣ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಪಾಲಿಟಿಕ್ಸ್ ಮಾಡ್ತಾರಲ್ಲ. ಹಂಗಾದ್ರೆ ಪಾಪ ಈ ಬಡವರೆಲ್ಲ ಎಲ್ಲ ಹೋಗ್ಬೇಕು. ಯಾಕೆ ಗ್ಯಾಸ್ ಎಲ್ಲಿಂದ ಎಷ್ಟು ತಗೊಂಡು ಹೋಗ್ಬೇಕು? ಎಷ್ಟಾಗೈತೆ? ನಾನೇನು 1,000 ರೂಪಾಯಿ ಎಷ್ಟು ಏನ್ ಮಾಡೋದು? ಅಲ್ಲ, ಏನ್ ಮಾಡೋದು ಹೇಳಿ? 5 ರೂಪಾಯಿ 10 ರೂಪಾಯಿ ಹೆಚ್ಚಿಸಿದ್ರೆ ಎಲ್ಲಾರು ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ 900 ರೂಪಾಯಿ ಹೆಚ್ಚಿಸವ್ರೆ ಅಂದ್ರೆ ಬಡವರು ಎಲ್ಲಿ ಹೋಗ್ಬೇಕು? ಏನೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳು ಕೊಡ್ತಾ ಇದೆ. ಒಂದ್ ಮನೆಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳಿಗೆ 7,000ದಿಂದ 8,000 ಕೊಟ್ಟು ಹೋಗ್ತದೆ ದುಡ್ಡು. ನಮ್ಮ ಬಸ್ಸಿಂದ, ಹೆಣ್ಮಕ್ಳು ಓಡಾಡೋದ್ರಿಂದ 2,000 ರೂಪಾಯಿಂದ, ಕರೆಂಟ್ ಫ್ರೀಯಿಂದ, ಅಕ್ಕಿಯಿಂದ ಒಂದು 6ರಿಂದ 7,000 ರೂಪಾಯಿ ಒಂದ್ ಮನೆಗೆ ಹೋಗ್ತದೆ. ಅದರಿಂದ ಪಾಪ ಜೀವನ ಸ್ವಲ್ಪ ಪರವಾಗಿಲ್ಲ ನಡೀತದೆ. ಅದೇ ಕರ್ನಾಟಕ ರಾಜ್ಯದ ಉಳಿದ ಭಾಗಗಳಲ್ಲಿ ಪಾಪ ಬಿಜೆಪಿ ಸರ್ಕಾರಗಳಿರುವಂತ ರಾಜ್ಯ ಸರ್ಕಾರದಲ್ಲಿ ಆ ಜನಗಳ ಕಷ್ಟ, ಆ ದೇವರಿಗೆ ಪ್ರೀತಿ ಅಷ್ಟೇ. ಅದೆಲ್ಲ ಹೈಕಮಾಂಡ್ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡೋದು. ಎಲ್ಲಿ ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ? ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ? ಅಲ್ಲ, ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ ಸರ್? ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಭಾವ. ಸೆಂಟ್ರಲ್ ಗೌರ್ಮೆಂಟ್ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದು, ಅದರಿಂದಾನೇ ಎಲೆಕ್ಟ್ರಿಕ್ ಮಾಡೋದು. ಎಲೆಕ್ಟ್ರಿಕ್ ಮತ್ತೆ ತಯಾರು ಮಾಡಬೇಕಲ್ಲ. ಎಲೆಕ್ಟ್ರಿಕ್ ತಯಾರು ಮಾಡೋದು ಅದು ನ್ಯಾಚುರಲಿ ಜಾಸ್ತಿ ಆಗ್ತದೆ, ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡಬೇಕಾಗ್ತದೆ. ಎಲ್ಲ ಕೇಂದ್ರ ಸರ್ಕಾರನೇ ಕಾರಣ ಅದಕ್ಕೆಲ್ಲ. ಅದೆಲ್ಲ ಸರ್, ಅದು ಸಂಪುಟ ವಿಸ್ತರಣೆ ನನಗೆ ಗೊತ್ತಿಲ್ಲ ಸರ್. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ನಾವೆಲ್ಲ ಮಿನಿಸ್ಟರ್ಸ್ ಆಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ಹೇಳ್ತದೆ, ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ. ಇಷ್ಟು ದಿನ ನೀನು ಅಧಿಕಾರದಲ್ಲಿರಪ್ಪ ಅಂತ ಹೇಳಿ ಅಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ. ಯಾವತ್ತಾಗಲ್ಲ ಶಾಸಕರಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಹೋಗ್ತಾನೆ ಇರ್ತಾರ್ರಿ, ತಪ್ಪೇನೈತೆ? ಒಳ್ಳೆ ಕತೆ ಆಯ್ತಲ್ಲ, ಹೋಗ್ಬಾರ್ದು ಅಂತ ಕಾನೂನು ಇದೆಯಾ? ಬಿಜೆಪಿ ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಕ್ಯಾಬಿನೆಟ್ ರಿಶಫಲ್ ಆಗಬಾರ್ದಾ? ಸಿಗ್ಲಿ ಅವಕಾಶ, ಬಿಡಿ, ಎಲ್ಲರಿಗೂ ಸಿಗ್ಲಿ. ಅದರಲ್ಲಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.